ಅಯ್ಯೋ ಸಿಕ್ಕಾಬಟ್ಟೆ ಎಣ್ಣೆಗೆನೆ ಅಡಿಟ್ ಆಗ್ಬಿಟ್ಟಿದ್ರು. 6 ಗಂಟೆಗೆನೆ 3, 4, 5 ಸಂಜೆ ತಕ ಒಂದ್ 5-6 ಎಣ್ಣೆ ಬೇಕೇ ಬೇಕಿತ್ತು. ಈಗೇನು ಅದ್ ಮುಟ್ಟೋದಿಲ್ಲ, ಅದ್ ವಾಸನೆ ಕಂಡ್ರು ಆಗಲ್ಲ. ನಾವು ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಹೋಗ್ತೀವಿ. ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಕೆಲ್ಸಕ್ಕೆ ಹೋಯ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ. ನಾನು ಕೇಳಕ್ಕಿಂತ ಮುಂಚೆನೆ ಗುರುಗಳು ಮನ್ಸಲ್ಲಿ ಏನಿದೆ ಅವರೇ ಹೇಳ್ಬಿಟ್ರು. ನನ್ನ ಮದುವೆ ವಿಚಾರದಲ್ಲಿ, ನನ್ನ ಕೆಲಸದ ವಿಚಾರದಲ್ಲಿ, ಇದೆಲ್ಲ ವಿಚಾರ ನಾನು ಕೇಳಬೇಕು ಅನ್ಕೊಂಡಿದ್ದೆ. ಬಟ್ ನಾನೇನು ಹೇಳಲ್ಲ, ಅವರೇ ಹೇಳ್ಬಿಟ್ರು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ ಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 140 ಕಿಲೋಮೀಟರ್ ಸಮೀಪದಲ್ಲಿದೆ. ಸಾವಿರದ 3 ಕುದೂರು. ನಾವು ಇಲ್ಲಿ ದೇವಸ್ಥಾನಕ್ಕೆ, ವಿಜಯಕಾಳಿ ದೇವಸ್ಥಾನಕ್ಕೆ ಬಂದಾಗಿಂದ ನಮಗೆ ಒಳ್ಳೆಯದಾಗಿದೆ. ನಾನು ಡೈಲಿ ಡ್ರಿಂಕ್ಸ್ ಮಾಡ್ತಿದ್ದೆ, ಎಣ್ಣೆ ಹೊಡಿತಿದ್ದೆ. ಇಲ್ಲಿಗೆ 15 ದಿನದಿಂದ ಬಂದಮೇಲೆ ನಾನು ಎಣ್ಣೆ ಕುಡಿಯೋದು ಬಿಟ್ಟಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ. ವಿಜಯಕಾಳಮ್ಮ ಒಳ್ಳೇದು ಮಾಡಿದ್ದಾರೆ. ಪ್ರಶ್ನೆ ಕೇಳಿದ್ದಕ್ಕೆ 30 ದಿನದೊಳಗೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿಗೆ ಸರ್ ನಾವು ಡ್ರಿಂಕ್ಸ್ ಬಿಡಬೇಕು, ಆಮೇಲೆ ನಮ್ಗೆ ಒಳ್ಳೇದಾಗಬೇಕು ಅಂತಲೇ ಬಂದಿತ್ತು ಸರ್. ಇಲ್ಲಿ ಸ್ವಾಮಿ, ಇಲ್ಲಿ ಸರ್ ಇಲ್ಲಿ ಬಂದಮೇಲೆ ಡ್ರಿಂಕ್ಸು ಬಸವಣ್ಣಂದು ಇದು ಉಳ್ಸೇವೆ ಎಲ್ಲ ಮಾಡಿಸಿದ್ಮೇಲೆ ಡ್ರಿಂಕ್ಸ್ನ ತಾನೇ ಬಿಟ್ಬಿಡ್ತಾರೆ. ಆ ಮನಸ್ಸು ಬರಲ್ಲ. ಆಮೇಲೆ 2 ಬಾಳೆಹಣ್ಣಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ತಾಂಡ್ಮೇಲೆ ಮನಸ್ಸೇ ಬರಲ್ಲ, ಗೀಲು ಎಳೆಯಲ್ಲ ಸರ್. ಸ್ವಲ್ಪ ಮನೆಯಲ್ಲಿ ತೊಂದರೆಗಳು, ಗಲಾಟೆಗಳು ಎಲ್ಲ ಆಯ್ತಿತ್ತು. ಆಮೇಲೆ ನೆಮ್ಮದಿ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಮನೆಯಲ್ಲಿ ತೊಂದರೆಗಳು ಆಗ್ತಿತ್ತು ಸರ್. ಇಲ್ಲಿ ಬಂದಮೇಲೆ ನೆಮ್ಮದಿಯಾಗಿದ್ದೀವಿ. ನಮ್ಮೂರು ಕುದೂರು ಕೋಡಿಹಳ್ಳಿ ಕಾಲೋನಿ. ನಮ್ಮ ಯಜಮಾನ್ರು ತುಂಬಾ ಎಣ್ಣೆ ಹೊಡಿತಾಯಿದ್ರು. ಯಾರೋ ಹಿಂಗೆ ಅಡ್ರೆಸ್ ಹೇಳಿದ್ದಕ್ಕೆ ಬಂದು, ಇವಾಗ ಪರವಾಗಿಲ್ಲ, ಕುಡಿಯಲ್ಲ. ನಾವು ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ, ಒಳ್ಳೇದಾಯ್ತದೆ. ಗುರುಗಳ ಹತ್ರನೂ ಶಾಸ್ತ್ರ ಕೇಳ್ದೋ, ಕಾವಡೆ ಶಾಸ್ತ್ರ, ಅದೂ ಒಳ್ಳೇದಾಯಿತು. ಅಯ್ಯೋ ಸಿಕ್ಕಾಬಟ್ಟೆ ಎಣ್ಣೆಗೇ ಅಡಿಟ್ ಆಗಿಬಿಟ್ಟಿದ್ರು. 6 ಗಂಟೆಗೇ 3, 4, 5 ಸಂಜೆ ತಕ ಒಂದು 5-6 ಎಣ್ಣೆ ಬೇಕೇ ಬೇಕಿತ್ತು. ಮಕ್ಕಳು, ಹೆಂಡ್ತಿ ಅನ್ನೋದು ಜವಾಬ್ದಾರಿನೇ ಇರಲಿಲ್ಲ. ಬರೀ ಎಣ್ಣೆ ಮೇಲೇ ಜಾಸ್ತಿ ಇದು ಮಾಡೋರು. ಕೆಲಸಕ್ಕೂ ಹೋಗ್ತಿರ್ಲಿಲ್ಲ, ಏನಿಲ್ಲ. ಮನೇಲಿ ಮಲಿಕೊಳ್ಳೋರು, ಕುಡ್ದು ಮನೇಲಿ ಮಲಿಕೊಳ್ಳೋರು. ಈಗೇನು ಅದು ಮುಟ್ಟೋದಿಲ್ಲ, ಅದು ವಾಸನೆ ಕಂಡ್ರೂ ಆಗಲ್ಲ. ನಾವು ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಹೋಗ್ತೀವಿ. ಹೆಂಡ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೊಂತಿದ್ದಾರೆ, ಕೆಲ್ಸಕ್ಕೆ ಹೋಯ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ, ಮಲಿಕೊಂತಾರೆ. ನನ್ನ ಹೆಸರು ಆಕಾಶ್ ಅಂತ. ನಾನೀಗ ಫಸ್ಟ್ ಟೈಮ್ ಬಂದಿದ್ದು. ನಾನು ಕೇಳೋಕ್ಕಿಂತ ಮುಂಚೆನೇ ಗುರುಗಳು ಮನಸ್ಸಲ್ಲಿ ಏನಿದೆ ಅವರೇ ಹೇಳ್ಬಿಟ್ರು. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ, ಅವರೇ ಹೇಳ್ಬಿಟ್ರು. ಸೊ ಏನೋ ನಂಬಿಕೆ ಬಂತು, ನನಗೆ ಒಳ್ಳೇದು ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮದುವೆ ವಿಚಾರದಲ್ಲಿ, ನನ್ನ ಕೆಲಸದ ವಿಚಾರದಲ್ಲಿ, ಇದೆಲ್ಲ ವಿಚಾರ ನಾನು ಕೇಳಬೇಕು ಅಂದ್ಕೊಂಡಿದ್ದೆ. ಬಟ್ ನಾನೇನು ಹೇಳಲ್ಲ, ಅವರೇ ಹೇಳ್ಬಿಟ್ರು. ನೀವು ಇದನ್ನು ಕೇಳಕ್ಕೆ ಬಂದಿದ್ದೀರ ಅಂತಲೇ ಅವರೇ ಅಂದ್ಬಿಟ್ರು. ಪರಿಹಾರ ಇನ್ನೊಂದು 3-4 ಮಂತ್ಸಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ನಂಬಿಕೆ ಇಟ್ಟು ಬಂದಿದ್ದೀನಿ, ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನೋ ಒಂಥರ ನನಗೆ ಶಾಕ್ ಆಯಿತು. ಏನೋ ನನ್ನ ಮನಸ್ಸಲ್ಲಿರೋದು ಅವ್ರಿಗೆ ಗೊತ್ತಾಯಿತು ಅಂತ. ಏನೋ ಒಂದು ಅವ್ರ ಹತ್ರ ಶಕ್ತಿ ಇದೆ ಅನಿಸ್ತು. ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ.
ನಮ್ಮೂರು ಬಂದು ಬೆಂಗಳೂರು. ನಾವು ಇಲ್ಲಿಗೆ ಬರಬೇಕಂದ್ರೆ ಯೂಟ್ಯೂಬಲ್ಲಿ ನೋಡ್ಬೇಕಂದ್ರೆ ಒಂದು ಚಾನಲಲ್ಲಿ ಇದ್ರ ಬಗ್ಗೆ ಬಂದಿತ್ತು. ನೋಡ್ಬೇಕಂದ್ರೆ ನಾವು ಇಲ್ಲಿ ಎಲ್ಲ ಪ್ರತಿಯೊಬ್ಬರೂ ಒಳ್ಳೇದಾಗುತ್ತೆ ಅಂತ ಪ್ರತಿಯೊಬ್ಬರೂ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ನಾನು ನೋಡ್ಬೇಕಂದ್ರೆ. ಮತ್ತು ನಮಗೂ ಒಳ್ಳೇದಾಗಬೇಕನ್ನು ಅಂದ್ಕೊಂಡು ನಾನು ಬಂದೆ. ನಮ್ಮದು ಜಮೀನು ವಿಷಯವಾಗಿ ಕೇಳಬೇಕಾಯಿತು. ನಾನು ಒಳಗಡೆ ಬರಬೇಕಂದ್ರೆ ಸ್ವಾಮಿಗಳು ನೀವು ಏನಕ್ಕೆ ಬಂದಿದ್ದೀರಿ ಅಂತ ಅವರೇ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, 100% ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮೂರು ಬೆಂಗಳೂರೇ, ಸೇಮ್ ಜಮೀನು ಬಗ್ಗೆನೇ. ನಮ್ಮ ಅಣ್ಣನ ಜೊತೆ ಬಂದಿದ್ದೆ. ಬಂದ ತಕ್ಷಣ ಕರೆಕ್ಟಾಗಿ ಹೇಳಿದರು. ಅದನ್ನು ಮುಂದಿನ ಇದರಲ್ಲಿ ಸರೋಗುತ್ತೆ ಅಂತ ಹೇಳಿದ್ದಾರೆ. ಅವರು ಕರೆಕ್ಟಾಗಿ ಹೇಳಿದ್ದಾರೆ. ನಾವು ಏನು ಅಂದ್ಕೊಂಡು ಹೋಗಿದ್ವೋ ಅದು ಕರೆಕ್ಟಾಗಿ ಹೇಳ್ತಾರೆ. ನಮ್ಮ ಕೆ ಬೆಟ್ಟಳ್ಳಿ, ನಾವು ಪಾಂಡವಪುರ ತಾಲೂಕು, ಕೆ ಬೆಟ್ಟಳ್ಳಿ, ಮಂಡ್ಯ ಜಿಲ್ಲೆ. ನನ್ನ ತಮ್ಮ ಹೇಮಗಿರಿ ಒಡ್ರಳ್ಳಿ ಐಸಲ್ಪೇಟೆ ಹತ್ರ ಇರೋದು. ಎಣ್ಣೆ ಕುಡಿದಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಬಂದು ಬುರ್ಸಿಕೆ ಅಂತ ಕರ್ಕೊಬಂದು ಎಲ್ಲ ರೆಡಿ ಮಾಡೀವಿ. ತುಂಬ ಒಳ್ಳೆಯದಂತ ಹೇಳ್ಯಾರ ಎಲ್ಲ ನಮಗೆ. ಭಗವಂತ ಗಟ್ಲೆ ಏನು ನಾವು ಬಂದೇವಿ ಇವತ್ತು. ನೋಡಿ ಯಾವತ್ತೂ ಬಂದಿಲ್ಲ, ಭಗವಂತ ಇವತ್ತು ನಮ್ಮ ಕಣ್ಣೆ ತೋರಿಲ್ಲ ಕರ್ಕೊಂಡು ನಮ್ಮನ್ನೇ ಬಂದು ದರ್ಶನ ಮಾಡೇವಿ. ತಾಯಿ ಒಳ್ಳೇದ ಮೇಲೆ ಎಲ್ಲರಿಗೂ ಜಯ ಆಯ್ತದೆ, ಒಟ್ಟಿನಲ್ಲಿ ಪರವಾಗಿಲ್ಲ. ಅದೇ ಬಸವಣ್ಣನ ಮೇಲೆ ಪಾದ ಅನಿಸಿ ಬಸವಣ್ಣನ ಬಿಟ್ಟು ಅದೆಲ್ಲ ಇದು ಮಾಡಿಸಿ ಪಾದ ಸಣ್ಣ ಮಾಡಿಸಿ ಮೇಲೆ ಹಚ್ಚಿ ಇದು ಮಾಡ್ತಾರೆ. ಪಾದ ಎಣ್ಣೆ ಬಿಟ್ಟಾರೆ ಎಷ್ಟೋ ಜನ, ಪರವಾಗಿಲ್ಲ ಚೆನ್ನಾಗಿ. ನಾವು ಯೂಟ್ಯೂಬಲ್ಲಿ ನೋಡಿದ್ವಿ, ಗುರುಗಳು ಬಂದರೆ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿದರು. ನಾವು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ. ಗುರುಗಳು ಮೊಮ್ಮಗನಿಗೋಸ್ಕರ ಆರೋಗ್ಯ ಸಮಸ್ಯೆಗೋಸ್ಕರ ಕೇಳಿದ್ವಿ. ಅವರೆಲ್ಲ ಹೇಳಿದ್ದಾರೆ, ಶುಕ್ರವಾರ ಬಂದು ನೀರು ಹಾಕ್ಸು 3 ಸರಿ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡು ಹೋದ್ವಿ, ಆಗುತ್ತೆ ಅಂತ ಹೇಳಿದ್ದಾರೆ. ಅದು ದೇವ್ರ ಇಚ್ಛೆ, ನಾವು ನೋಡಿಬಿಟ್ಟು ನಾವು ನೆಕ್ಸ್ಟು ಹೇಳ್ತೀವಿ ಅಂತ. ಅದೇ ಅವನು ಆರೋಗ್ಯ ಸಮಸ್ಯೆ ಪರಿಹಾರ ಆಗಬೇಕು ಅಂತ. ಆ ಪರಿಹಾರ ಆದರೆ ನನಗೆ ಸಂತೋಷ ಆಗುತ್ತೆ. ಆ ತಾಯಿ ನಮಗೆ ಒಳ್ಳೇದು ಮಾಡ್ತಾಳೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದೇ ರೀತಿ ಗುರುಗಳು ಹೇಳಿದ ಪ್ರಕಾರನೇ ಆಗಲಿ ಅಂತ ನನ್ನ ಆಶಾಭಾವನೆ. ಮೊಮ್ಮಗನಿಗೆ ಎಳೆ ಮಗುನಲ್ಲೇ ಆಪ್ರೇಷನ್ ಆಗಿ ತಲೆಗೆ ಸ್ಟಂಟ್ ಹಾಕಿದ್ದಾರೆ. ಅದು ತಲೆಯಲ್ಲಿ ನೀರಿದೆ ಅಂದ್ಬಿಟ್ಟು ಡಾಕ್ಟ್ರ್ ಹೇಳಿದ್ರು. ಅಬೌಟ್ 6 ತಿಂಗಳ ಮಗುಗೆ ಸ್ಟಂಟ್ ಹಾಕಿದ್ದಾರೆ. ಅದು ಅವಾಗಿಂದ ಏನಾದರೂ ವಾಂತಿ ಆಯಿತು ಅಂತ ಅಂದರೆ ನಾವು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ. ಆದ್ದರಿಂದ ನಾವು ಯಾವಾಗೂ ಈ ಥರ ತೊಂದರೆ ಆಗ್ತಾ ಇರುತ್ತೆ. ಅಲ್ಲಿ ಗುರುಗಳು ಹೇಳಿರೋದ್ರಿಂದ ಆಗುತ್ತೆ ಅಂತ ನಂಬಿಕೆ ಇದೆ. ಆದರೆ ನನಗೆ ಇದಿದು ಒಳ್ಳೆಯದು ಅಂತ ನನ್ನ ಭಾವನೆ. ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಸರ್. ನಮ್ಮೂರು ಬೆಂಗಳೂರು. ನಾವು ಫಸ್ಟ್ ಟೈಮ್ ಬಂದಿದ್ದು. ನಮ್ಗೆ ಸ್ವಲ್ಪ ಬಿಸ್ನೆಸ್ ತೊಂದರೆ ಇತ್ತು, ಕೇಳೋಣ ಅಂತ ಬಂದ್ವಿ. ನಮ್ಮಲ್ಲಿ ಏನು ಇದೆ ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು. ನಾವು ದೇವ್ರು ನಂಬಿದ್ದೀವಿ, ನೋಡೋಣ. ದೇವ್ರು ನಂಬಿಕೆ ಹೇಳಿದ್ದಾರೆ. ಪ್ಲಸ್ಸು ಅವರು ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು 1 ತಿಂಗಳು 1.5 ತಿಂಗಳಲ್ಲಿ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಹೋಗಿದ್ವಿ. ಅದು 1.5 ತಿಂಗಳೊಳಗಡೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಟಿ ನಸೀಪುರ. ನಾವು ಇಲ್ಲಿ ಕೇಳಕ್ಕೆ ಬಂದು ಏನಿದೆ ಫಸ್ಟ್ ಬಂದಿರೋದು. ಏನೋ ನಮ್ಮ ಮನಸ್ಸಲ್ಲಿ ಎಂದಿದ್ದು 7 ದಿವಸ ಅಷ್ಟೇ. ನಮ್ಮ ಮನಸ್ಸಲ್ಲಿ ಮೊದಲೇ ಕದನ ಆಡ್ತಿರು, ಜಗಳ ಆಡ್ತಿರು. ನಮ್ಗೆ ಒಳ್ಳೇದಾಗಬೇಕು ಅಂತ ಕೇಳಿದ್ನು. ಅದು ನಮಗೆ ಏನಾಗ್ತದೆ ಅದು 7 ದಿವಸ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯ ಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.